ಎಫೆಸ ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ತುಯತೈರ ಸಭೆ, ಸಾರ್ದಿಸ್ ಸಭೆ, ದಾಟಿ 6ನೇ ಸಭೆ, ಫಿಲದೆಲ್ಫಿಯಾ ಸಭೆಯನ್ನು ಕುರಿತು ಧ್ಯಾನಿಸುತ್ತಿದ್ದೇವೆ. ಇಷ್ಟಕ್ಕೂ ನಾವು ಈ ಸಭೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಿರುವ ಈ ಸಂದೇಶಗಳನ್ನ ಧ್ಯಾನಿಸುವಂತ ಅಗತ್ಯ ಏನಂತ ಹೇಳಿದ್ರೆ, ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯ ಶಿಷ್ಯನಾದ ಯೋಹಾನನು ಪಾಟ್ಮೋಸ್ ದ್ವೀಪದಲ್ಲಿ ಆತನು ಕ್ರಿಸ್ತನ ವಾಕ್ಯದ ನಿಮಿತ್ತವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನನ್ನ ಸಾಕ್ಷೀಕರಿಸಿದ ನಿಮಿತ್ತವಾಗಿಯೂ ಆತನನ್ನು ರೋಮಾಪುರದ ಚಕ್ರವರ್ತಿ ಡೊಮೇಶಿಯಸ್ ಸೆರೆಯಲ್ಲಿ ಹಾಕಿ ಇನ್ನೇನು ಈ ಕ್ರೈಸ್ತ ಜಗತ್ತನ್ನ, ಕ್ರೈಸ್ತವ ಲೋಕವನ್ನ, ಕ್ರೈಸ್ತವ್ಯವನ್ನ ನಿರ್ನಾಮ ಮಾಡಬೇಕೆಂಬುದಾಗಿ ಆ ರೋಮನ್ ಪ್ರಭುತ್ವ, ರೋಮನ್ ಸರ್ಕಾರ ಯೋಚನೆ ಮಾಡಿ ಅಪೊಸ್ತಲರನ್ನ ಸಂಹಾರ ಮಾಡುವಂತ ಸಂದರ್ಭ ಇದ್ದಾಗ ಡೊಮಿಷಿಯನ್ ಚಕ್ರವರ್ತಿ ಅತ್ಯಂತ ಕ್ರೂರವಾಗಿ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತವ್ರು ಇದ್ದರೋ ಅವರೆಲ್ಲರನ್ನೂ ಕೂಡ ಬಹಳ ಹಿಂಸಾತ್ಮಕವಾಗಿ ಶಿಸುವಂತ ಒಬ್ಬ ರೋಮನ್ ಎಂಪರರ್ ಆತ ಅಂದ್ಕೊಳ್ತಾನೆ, ಈಗ ಈ ಎಲ್ಲ ಅಪೊಸ್ತಲರನ್ನ ಮುಗಿಸ್ಬೇಕು, ಆ ರೋಮನ್ ಚಕ್ರವರ್ತಿಯೇ ಆತನೇ ದೇವರಾಗಬೇಕು, ಆತನ ಪ್ರತಿಮೆಗೆ ಜನರು ನಮಸ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ಕಟ್ಟಪ್ಪಣೆಯನ್ನ, ರಾಜಾಜ್ಞೆಯನ್ನ ಸರ್ಕಾರ ಮಾಡ್ತಾ ಇರುವಂತದ್ದಾಗಿತ್ತು. ಆಗ ಆತನ ಅಂದ್ಕೊಳ್ತಾನೆ, ಯೋಹಾನನನ್ನ ಪಾತ್ಮೋಸ್ ದ್ವೀಪದಲ್ಲಿ ಹಾಕಿದ್ರೆ ಆತ ಸೆರೆಯಲ್ಲಿ ಇರ್ತಾನೆ, ಆತನಿಂದ ಏನೂ ಆಗ್ಲಾರದು ಎಂಬುದಾಗಿ ಯೋಚನೆ ಮಾಡಿದರೆ ನಿಜವಾಗಲೂ ಯೋಹಾನನ ಆ ಸೆರೆಯೇ ಕರ್ತನ 2ನೇ ಬರೋಣದ ಸಂದೇಶ ಬಿಡುಗಡೆ ಆಗೋದಕ್ಕೆ ಅದು ಸಂದರ್ಭ ಆಗುತ್ತದೆ. ಈ ರೀತಿಯಾಗಿ ಕರ್ತನು ತನ್ನ ಭಕ್ತರುಗಳನ್ನ ಎಲ್ಲಾ ಸಂದರ್ಭಗಳಲ್ಲಿಯೂ ಉಪಯೋಗಿಸಿಕೊಳ್ಳುವಂಥದ್ದು ನಾವು ಕಾಣ್ತೇವೆ. ಪ್ರಿಯರೇ, ಈಗೋ ನಾನು ನಿನ್ನೊಂದಿಗಿದ್ದೇನೆ, ಜಲರಾಶಿಗಳ ಮೂಲಕ ಹಾದು ಹೋಗುವಾಗಲೂ ನೀನು ಭಯಪಡಬೇಕಾಗಿಲ್ಲ. ಯೆಶಾಯ ಗ್ರಂಥ 41ನೇ ಅಧ್ಯಾಯ 43ನೇ ಅಧ್ಯಾಯದಲ್ಲಿ ಸೇವಕರುಗಳಿಗೆ ದೇವರು ತಾನು ಆರಿಸಿಕೊಂಡಿರುವಂತವ್ರಿಗೆ ಕೊಟ್ಟಿರುವಂತ ಒಂದು ಆ ವಾಗ್ದಾನ ಕರ್ತನಲ್ಲಿ ಪ್ರಿಯರೇ. ಆದರೆ ಯೋಹಾನನಿಗೆ ಯಾರೂ ಕಾಣದಿರುವಂತಹ ದೇವರ ಮಹಿಮಾ ಸ್ವರೂಪ ಕಾಣಿತು. ಆತನ ತಲೆಯು ಬಿಳಿ ಕೂದಲು ಅಂದರೆ ಉಣ್ಣೆಯಂತೆ ಇದ್ದವು, ಆತನ ಎದೆಗೆ ಬಂಗಾರದ ಅಟ್ಟಿ ಇತ್ತು, ಆತನ ಕಣ್ಣುಗಳು ಅಗ್ನಿ ಜ್ವಾಲೆಗಳಿರುವಂತಹ ಕಣ್ಣುಗಳಾಗಿದ್ದವು, ಆತನ ಪಾದಗಳು ತಾಮ್ರದ ಪಾದಗಳಂತಿದ್ದವು, ಆತನ ಬಾಯಿಯಿಂದ ಈ ಬಾಯಿ ಕತ್ತಿ ಹೊರಡ್ತಿತ್ತು. ಈ ತರ ದೇವರ ಮಹಿಮಾ ಪ್ರತ್ಯಕ್ಷತೆ ಅಥವಾ ಮಹಿಮಾ ಸ್ವರೂಪ ದರ್ಶನವಾದಾಗ ಕರ್ತನಾದ ಯೇಸು ಕ್ರಿಸ್ತನ ಮನಸ್ಸಿನಲ್ಲಿ ಬಂದಂತ ಮೊಟ್ಟ ಮೊದಲನೇ ಯೋಚನೆ, ಯೋಹಾನು ಯು ರೈಟ್, ನೀನು ಬರೇ 7 ಸಭೆಗಳಿಗೆ ಪತ್ರಗಳನ್ನು ಬರೆದು ಅವರಿಗೆ ಲೆಟರ್ಸ್ ಬರೆದು ನೀನು ಅವ್ರಿಗೆ ಕಳಿಸು, ಈ 7 ಸಭೆಗಳು ಎಂಬುದಾಗಿ ಹೇಳುವಾಗ ಆ ಚಿಕ್ಕ ಏಷ್ಯಾದಲ್ಲಿರುವಂತ ಆ 7 ಸಭೆಗಳಿಗೆ ಸಂದೇಶಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ತಾನೇ ಯಾಕೆ ಬರೆಸಿ ಕಳಿಸ್ತಾನಂತ ಹೇಳಿದ್ರೆ, ಅವು ಕೇವಲ 7 ಸಭೆಗಳಿಗೆ ಮಾತ್ರವಲ್ಲ, ಪ್ರತಿಯೊಂದು ಸಭೆಯ ಕೆಲವು ಸಭೆಗಳ ಆ ಕೊನೆಯಲ್ಲಿ, ತುಯತೈರ ಸಭೆ ಕೊನೆಯಲ್ಲಿ ಆಗ್ಬೋದು, ಸಾರ್ದಿಸ್ ಸಭೆ ಕೊನೆಯಲ್ಲಿ ಆಗ್ಬೋದು, ಕರ್ತನು ಹೇಳುವುದೇನೆಂದ್ರೆ ಎಲ್ಲಾ ಸಭೆಗಳಿಗೆ ಆತನ ಸಂದೇಶ ಗೊತ್ತಾಗಬೇಕು. ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಂದು ಸಭೆಗೂ ಸಂದೇಶವನ್ನು ನೀಡುವಾಗ ಕರ್ತನಾದ ಯೇಸು ಕ್ರಿಸ್ತನ ಒಂದು ಕ್ರಮದ ಅನುಸಾರವಾಗಿ ಕ್ರಮಬದ್ಧವಾಗಿ ಆತನು ಸಂದೇಶವನ್ನು ನೀಡೋನಾಗಿದ್ದಾನೆ. ಪ್ರಿಯರೇ, ಆ ಸಭೆಯನ್ನು ಕುರಿತು ಯಾವುದು ಸಭೆ ಎಂಬುದಾಗಿ ಆ ಸಭೆಯ ಹೆಸರನ್ನು ಪ್ರಸ್ತಾಪ ಮಾಡ್ತಾನೆ. 2ನೇದಾಗಿ ಆ ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಹೇಗೆ ಪರಿಚಯಿಸಿಕೊಳ್ಳುತ್ತಾನೆ ಎಂಬುದನ್ನು ಹೇಳ್ತಾನೆ. 3ನೇದಾಗಿ ಆ ಸಭೆಯನ್ನ ಮೆಚ್ಚಿಕೊಳ್ಳುತ್ತಾನೆ. ಮೆಚ್ಚುಗೆಗಳಿದ್ರೆ, ಆ ಸಭೆಯಲ್ಲಿರುವಂತಹ ಮೆಚ್ಚುಗೆ ಕಾರ್ಯಗಳಿದ್ರೆ
ಅಪ್ರಿಷಿಯೇಟ್ ಮಾಡುವಂಥದ್ದಿದ್ರೆ ಅಪ್ರಿಷಿಯೇಟ್ ಮಾಡ್ತಾನೆ. ಕರ್ತನಲ್ಲಿ ಪ್ರಿಯರೇ, 4ನೇದಾಗಿ ಆ ಸಭೆಯಲ್ಲಿ ಮಿಸ್ಟೇಕ್ ಇದ್ರು ಕೂಡ, ತಪ್ಪಿದ್ರು ಕೂಡ ತಪ್ಪನ್ನು ಹೇಳ್ತಾನೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನುಸರಿಸುವಂತ ಒಂದು ಕ್ರಮ. ಮೊದಲು ಅಪ್ರಿಷಿಯೇಟ್ ಮಾಡ್ತಾರೆ, ಆಮೇಲೆ ಮಿಸ್ಟೇಕ್ ಅನ್ನು ಸರಿದಿದ್ದಾರೆ. ಅದು ಪ್ರೀತಿ, ತಂದೆಯ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಪ್ರೀತಿ. ಇದು ಒಂದು ಒಳ್ಳೆಯ ಪದ್ಧತಿ. ನಾವು ಕೂಡ ಕೆಲವರು ಸಹೋದರರನ್ನ ಅವರ ತಪ್ಪುಗಳನ್ನ ಅಥವಾ ಅವರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅನ್ನ ತಿದ್ದಿ ಹೇಳುವಾಗ ಮೊದಲು ಅವರ ಮೋಟಿವ್, ಅವರ ಇಂಟೆನ್ಷನ್, ಅವರ ಇನ್ನರ್ ಡಿಸೈರ್ ಒಳ್ಳೇದಾಗಿತ್ತು ಎಂಬುದು ಗಮನಿಸಿದ್ರೆ ಅದು ಒಳ್ಳೆಯದನ್ನು ಫಸ್ಟ್ ಹೇಳಿ, ಆದ ನಂತರ ಎಲ್ಲಿ ತಿದ್ದುಕೊಳ್ಳಬೇಕೋ ಆ ತಿದ್ದುಪಡಿಯನ್ನು ಸೂಕ್ಷ್ಮವಾಗಿ ಹೇಳಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಹಾಗೆ ಹೇಳ್ತಾನೆ. ಎಫೆಸ್ ಸಭೆಗೆ ಹೇಳುವಾಗ ನಾವು ಬಹಳ ಸುದೀರ್ಘವಾಗಿ ಎಫೆಸ್ ಸಭೆಯ ಕುರಿತು ಧ್ಯಾನ ಮಾಡಿದೆವು. ಯಾಕೆ ನಾವು ಈ ಸಂಗತಿಗಳನ್ನ ಇಷ್ಟು ಕೂಲಂಕಷವಾಗಿ, ಇಷ್ಟು ಕ್ರಮಬದ್ಧವಾಗಿ, ಇಷ್ಟು ಸುದೀರ್ಘವಾಗಿ ಧ್ಯಾನಿಸ್ತೇವೆ ಎಂಬುದಾಗಿ ಹೇಳುವಾಗ, ಕರ್ತನು ಸಂದೇಶವನ್ನು ಸಭೆಗಳಿಗೆ ನೀಡುವ ಪದ್ಧತಿಯಲ್ಲಿ ಎಲ್ಲಾ ಸಭೆಗಳಿಗೂ, ಆ 7 ಸಭೆಗಳು ದೇ ರೆಪ್ರೆಸೆಂಟ್ ದ ಚರ್ಚಸ್ ಆಲ್ ಓವರ್ ದಿ ವರ್ಲ್ಡ್, ನಾಟ್ ಓನ್ಲಿ ಆನ್ ದ ಟುಡೇ. ಆ ಕಾಲಘಟ್ಟದಲ್ಲಿರುವ ಸಭೆಗಳು ಮಾತ್ರವಲ್ಲ, ಎಲ್ಲ ಕಾಲಘಟ್ಟಗಳಲ್ಲಿ ಇರುವಂತಹ ಸಭೆಗಳಿಗೆ ಅನ್ವಯಿಸುವಂತ ರೀತಿಯಲ್ಲಿ ದೇವರು ವರ್ತಮಾನವನ್ನು ಕೊಡ್ತಾ ಬಂದಿದ್ರು ಪ್ರೇರೆ. 5ನೇದಾಗಿ ಹೇಳುವಾಗ ಎಚ್ಚರಿಕೆಯನ್ನು ತಪ್ಪನ್ನು ಹೇಳ್ತಾನೆ. ಆದ ನಂತರ ತಪ್ಪು ಹೇಳಿ ಅಲ್ಲಿಗೆ ಮುಚ್ಚುವುದಿಲ್ಲ, ಎಚ್ಚರಿಕೆಯನ್ನು ಕೊಡ್ತಾನೆ. ಮಾನಸಾಂತರ ಹೊಂದು, ನೀನು ಬದಲಾಯಿಸಿಕೋ, ದೇವರ ಕಡೆಗೆ ತಿರುಗಿಕೋ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ಸಾರ್ದಿಸು ಸಭೆ ಡೆಡ್ ಸಭೆ ಆಗಿತ್ತು, ಸತ್ತ ಸಭೆ ಆಗಿತ್ತು. ಆದರೂ ಎಚ್ಚರವಾಗಿರು, ನೀನು ಬಲ ಹೊಂದಿ ದೃಢ ಹೊಂದಿದ ಮೇಲೆ ಇನ್ನಿತರರನ್ನು ಧೈರ್ಯಪಡಿಸು, ಬಲಪಡಿಸು. ಅಮೇಝಿಂಗ್ ಗ್ರೇಸ್, ಅಮೇಝಿಂಗ್ ಲವ್ ಆಫ್ ಅವರ್ ಗಾಡ್. ನಾವು ಈ ಸಂದೇಶಗಳು ಕೊಡುವ ರೀತಿಯಲ್ಲಿ ನೆನೆಸ್ಕೊಳ್ತೀವಿ ಪ್ರಿಯರೇ. ಮತ್ತು ಎಚ್ಚರಿಕೆ ಕೊಡ್ತಾರೆ, ಆಮೇಲೆ ಅದಕ್ಕೆ ಏನು ಬಹುಮಾನ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ. ಬಹುಮಾನವನ್ನು ಕೊಡ್ತಾರೆ. 6ನೇ ಅಂಶ, ಕೊನೆಯದಾಗಿ ಕರೆಯುತ್ತಾರೆ. ಆ ಸಭೆಗೆ ಆತನ ತನ್ನ ಪ್ರೀತಿಯನ್ನ ತಿಳಿಸುತ್ತಾ ಕರೀತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಕ್ರಮದಲ್ಲಿ ನಾವು ಎಲ್ಲ ಸಭೆಗಳು, 5 ಸಭೆಗಳ ವಿಷಯಗಳನ್ನು ಕೂಡ ನಾವು ಧ್ಯಾನಿಸ್ತಾ ಬಂದೆವು. ಪ್ರಾಯಶಃ ಒಂದು ಸಭೆಯ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ಡ್ಯೂ ಟು ನೆಟ್ವರ್ಕ್ ಇಶ್ಯೂ ಅಥವಾ ಸ್ಥಳದಲ್ಲಿ ಇಲ್ಲದೆ ಇರೋದ್ರಿಂದ ಒಂದು ಕೆಲವು ಅಂಶಗಳು ಅರ್ಥವಾಗದಿದ್ದಾಗ ನೆಕ್ಸ್ಟ್ ಕ್ಯಾಚ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ. ಅದಕ್ಕೇನೆ ವಚನದ ನಂತರ ವಚನನೇ ನಾನು ತಗೊಳ್ತಾ ಇದ್ದೇನೆ. ಐ ಆಮ್ ನಾಟ್ ಗೋಯಿಂಗ್ ಆಸ್ ಎ ಹೋಲ್ ಪ್ಯಾಸೇಜ್ ಆರ್ ಹೋಲ್ ಪ್ಯಾರಾಗ್ರಾಫ್. ಒಂದು ವಚನವನ್ನ, ಆ ವಚನದಲ್ಲಿರುವಂತಹ ಕೆಲವು ಪದಗಳನ್ನ ತೆಗೆದುಕೊಂಡು ನಿಮ್ಮ ಮುಂಬದಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ, ಆತನ ಪ್ರೀತ, ಆ ತತ್ವದ ಮೂರ್ತಿಯ ಮಹಾ ಅಂತಃಕರಣವನ್ನ ನಾವೆಲ್ಲರೂ ಕೂಡ ದೃಷ್ಟಿಸ್ಬೇಕು. ವಾಕ್ಯದಲ್ಲಿ, ಆತನ ವಾಕ್ಯ ದರ್ಶನದಲ್ಲಿ ನಮಗೆ ದೈವ ದರ್ಶನ ಆಗಬೇಕು. ಪವಿತ್ರಾತ್ಮನ ಉದ್ದೇಶ ನಮ್ಮ ಮನದಾಳಕ್ಕೆ, ಮನಸ್ಸಿನ ಅಂತರಂಗಕ್ಕೆ ಅದು ತಲುಪಬೇಕು ಪ್ರಿಯರೇ. ದಟ್ ಈಸ್ ದ ವೆರಿ ಇಂಟೆನ್ಷನ್ ಆಫ್ ದಿ ಮೆಡಿಟೇಷನ್ ಆಫ್ ದಿ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಧ್ಯಾನಿಸಿ ಅದನ್ನು ಅವಲೋಕನೆ ಮಾಡಿ ಅದನ್ನು ಅನುಸರಿಸುವಂತ ಒಂದು ದಿಟ್ಟ ಪ್ರಯತ್ನವನ್ನು, ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ದೇವರಾತ್ಮನು ಹರ್ಷಿಸುವಂತವನಾಗಿರ್ತಾನೆ. ಅದಕ್ಕೆ ನಾವು ತಿಳಿತಾ ಬಂದೆವು, ಎಫೆಸು ಸಭೆ ಪ್ರೀತಿ ಇಲ್ಲದ ಸಭೆ, ಲವ್ಲೆಸ್ ಚರ್ಚ್. ಸ್ಮರಣ ಸಭೆಗೆ ಬಂದಾಗ ಪರ್ಸಿಕ್ಯೂಟೆಡ್ ಚರ್ಚ್, ಹಿಂಸಾತ್ಮಕವಾದಂತ ಹಿಂಸೆಗಳನ್ನು ಅನುಭವಿಸಿರುವಂತ ಸಭೆ. ಈಗ ಏನು ಮಣಿಪುರಲ್ಲಿ ನಡೀತಾ ಇದೆ ಅಥವಾ ಹಿಂದೆ ನಡೆದಿತ್ತು, ಆ ರೀತಿಯ ಹಿಂಸೆಗಳು ಹೆಚ್ಚಾಗಿ ಪರಸ್ಪರ ದ್ವೇಷಾಗ್ನಿ ಅಂತ ಒಂದು ಭಯಾನಕ ಸ್ಥಿತಿ ಇರುವಂತಹ ಸ್ಮರಣ ಸಭೆ. ಮತ್ತು ಪೆರ್ಗಮ ಸಭೆ ಕಾಂಪ್ರಮೈಸ್ಡ್ ಚರ್ಚ್. ಬಿಲಾಮ ಬೋಧೆ ಜೊತೆಗೆ ಕಾಂಪ್ರಮೈಸ್ ಆಯ್ತು. ಆಧ್ಯಾತ್ಮಿಕತೆ ಒಳಗೆ, ಆತ್ಮೀಯತೆ ಒಳಗಡೆ ವ್ಯಾಪಾರವು ನುಸುಳಿ ಬಂತು. ಬಿಸ್ನೆಸ್ ಸೆಂಟರ್ಡ್, ಅಲ್ಲಿಂದ ಪ್ರಾರಂಭ ಆಯಿತು ಪತನಾವಸ್ಥ.
ಮತ್ತು ನಾವು ತುಯತೆಯರ ಸಭೆಗೆ ಬಂದಾಗ ತುಯತೆಯರ ಸಭೆಯಲ್ಲಿ ವಿಗ್ರಹಾರಾಧನೆಯು ಮತ್ತು ಆ ಒಂದು ಪ್ರಾಬಲ್ಯವು, ಸ್ತ್ರೀಯ ಪ್ರಾಬಲ್ಯವು ಅಲ್ಲಿ ಪ್ರಾರಂಭವಾಯ್ತು. ಅದಕ್ಕೆ ಕರ್ತನ ಆ ಆ ತಾಮ್ರದ ಪಾದಗಳು ಜಡ್ಜ್ಮೆಂಟ್ ನೀಡುವಂತವನಾಗಿ ಆತನು ಕಾಣಿಸಿಕೊಂಡನು ಪ್ರಿಯರೇ ತುಯತೆಯರ ಸಭೆಗೆ. ಸಾರ್ದೀಸು ಸಭೆಗೆ ಬರುವಾಗ ನೇರವಾದ ಆಪಾದನೆ, ಜಾರಿ ಹೋಗುವ ಸಭೆ. ಹೌದು, ಆ ಸಭೆ ಜಾರುವ ಸ್ಥಿತಿಗೆ ಬಂತು. ಆ ಜಾರುವ ಸ್ಥಿತಿನಲ್ಲಿ ದೈವತ್ವವೇ ದಾರಿ ತಪ್ಪಿ ಹೋಗುವಂತ ಸ್ಥಿತಿಗೆ ಬಂತು. ಪಾಪ ಪರಿಹಾರ ಪತ್ರಗಳು ಬಂದವು. ಆಮೇಲೆ ವಾಕ್ಯಕ್ಕೆ ವಿಭಿನ್ನವಾಗಿರುವಂತ ಪರ್ಗೇಟರಿ ಎಂಬ ಸಿದ್ಧಾಂತ ಬಂತು. ಮನುಷ್ಯರ ಆತ್ಮಗಳು ಬೆಂಕಿಯಲ್ಲಿ ಸುಟ್ಟಾದ ಮೇಲೆ ಪವಿತ್ರರಾಗಿ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರೆ. ಆದುದರಿಂದ ಆ ಪರ್ಗೇಟರಿ ಎಫೆಕ್ಟ್ ಅನ್ನೋದು ಬಂತು. ಸತ್ತವರು ನಮಗಾಗಿ ಪ್ರಾರ್ಥನೆ ಮಾಡ್ತಾರೆ, ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿರುವ ದಾರಿ ತಪ್ಪಿದ ಧಾರ್ಮಿಕ ಮತಾಂಧತೆಯ ಕಾಲಘಟ್ಟಕ್ಕೆ ಜಾರಿ ಹೋಗಿರುವ ಸಭೆಯೇ ಸಾರ್ದೀಸು ಸಭೆ ಆಗಿತ್ತು. ಆಗ ದೇವರು ಮತೋದ್ಧಾರಕರನ್ನು ಎಬ್ಬಿಸಿದರು ಪ್ರಿಯರೇ. ಆಗ ಸ್ವಿಟ್ಜರ್ಲೆಂಡ್ ನಲ್ಲಿ ಜಿಂಗ್ಲಿಯನ್ನು ಎಬ್ಬಿಸಿದರು ದೇವರು. ಆಗ ಜರ್ಮನಿಯಲ್ಲಿ ನಮಗೆ ಮಾರ್ಟಿನ್ ಲೂಥರ್ನ ದೇವರು ಎಬ್ಬಿಸಿದರು. ಆಗ ಆ ಸಂಸ್ಕರಣೆಗಳಾದವು. ಮತೋದ್ಧಾರಣೆಯ ಕಾಲಘಟ್ಟ ಸಾರ್ದೀಸು ಸಭೆ. ಅದರ ಫಲಿತಾಂಶವೆಂಬಂತೆ ಸಹೋದರರ ಪ್ರೀತಿ ಎಂಬ ಹೆಸರುಳ್ಳಂತ ಫಿಲಡೆಲ್ಫಿಯಾ ಸಭೆಗೆ ನಾವು ಬಂದೆವು ಪ್ರಿಯರೇ. ಒಮ್ಮೆ ರೀಕ್ಯಾಪ್ ಚಿಕ್ಕದಾಗಿ ಒಂದು ರೆಟ್ರಾಸ್ಪೆಕ್ಷನ್, ಒಂದು ಹಿನ್ನೋಟದ ಉದ್ದೇಶ ಏನಂತ ಹೇಳಿದ್ರೆ, ನಾವೀಗ ಕರ್ತನ ಅಂತ ಯೇಸು ಕ್ರಿಸ್ತನು ಫಿಲಡೆಲ್ಫಿಯಾ ಸಭೆಯನ್ನು ಕುರಿತು, ದ ಫಿಲಡೆಲ್ಫಿಯಾ ಚರ್ಚ್ ಅಂದ್ರೆ ಎ ಚರ್ಚ್ ಆಫ್ ಬ್ರದರ್ ಅಂಡ್ ಲವ್, ಸಹೋದರ ಪ್ರೀತಿ ಇರುವಂತಹ ಸಭೆ. ಇಲ್ಲಿ ತಪ್ಪುಗಳಿಲ್ಲ, ಇಲ್ಲಿ ಎಲ್ಲವೂ ಮೆಚ್ಚುಗೆಗಳೇ, ಇಲ್ಲಿ ಅಪ್ರಿಸಿಯೇಷನ್ ಜೊತೆಗೆ ಆ ಒಂದು ಹಿ ಅಸರ್ಟೈನ್ ಸಮಥಿಂಗ್ಸ್. ಕರ್ತನ ಅಂತ ಯೇಸು ಕ್ರಿಸ್ತನು ನಿನಗಿರುವುದನ್ನು ನೀನು ಭದ್ರವಾಗಿ, ನಿನ್ನ ಜಯಮಾಲಿಯನ್ನು ಯಾರು ಕದಿಯದ ಹಾಗೆ ನೋಡಿಕೋ. ವಾಟ್ ಎ ಗ್ರೇಟ್ ಕಾಲಿಂಗ್, ವಾಟ್ ಎನ್ ಅಫೆಕ್ಷನೇಟ್ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಫಿಲಡೆಲ್ಫಿಯಾ ಸಭೆಯು ಒಂದು ಮಾದರಿಯ ಸಭೆಯಾಗಿತ್ತು. ಆ ಮಾದರಿಯ ಸಭೆ ಅದು ಎಂಥದ್ದು ಎಂಬುದು ತನ್ನನ್ನು ಪರಿಚಯಿಸಿಕೊಳ್ಳುವಾಗ, ಕರ್ತನ ಅಂತ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈ ಇಲ್ಲವನು, ಇವು ಎಲ್ಲವನ್ನು ಕೂಡ ನಾವು ಮೊದಲನೇ ವಚನವನ್ನು ಧ್ಯಾನಿಸ್ತಾ ಬಂದೆವು. ಅಂದ್ರೆ ಮೊದಲನೇ ವಚನ ಅಂದ್ರೆ ಫಿಲಡೆಲ್ಫಿಯಾ ಸಭೆಗೆ ಮೊದಲನೇ ವಚನ, 7ನೇ ವಚನ. 7ನೇ ವಚನವನ್ನ ನಾವು ಧ್ಯಾನಿಸಿಕೊಂಡೆವು ಪ್ರಿಯರೇ. ಆ ಒಂದು ವಚನವನ್ನೇ ನಾನು ನೆನೆಸ್ತೇನೆ, ಪ್ರಾಯಶಃ 2-3 ಗುರುವಾರಗಳು ನಾವು ಧ್ಯಾನಿಸಿದೆವು. ಯಾಕೆಂಬುದಾಗಿ ಹೇಳುವಾಗ ಆ ಪದಗಳ ನಿಖರತೆಯನ್ನು, ಆ ಪದಗಳ ಒಳಗಿರುವ ಆತ್ಮೀಯತೆಯನ್ನು, ಪರಿಶುದ್ಧಾತ್ಮ ದೇವರ ಉದ್ದೇಶವನ್ನ, ಆ ಪದಗಳನ್ನೇ, ಆ ಮಾತುಗಳನ್ನೇ ದೇವರಾತ್ಮನು ಆ ಫಿಲಡೆಲ್ಫಿಯಾ ಸಭೆಗೆ ಹೇಳಿರುವುದರ ಅದರ ಔಚಿತ್ಯವೇನು, ಅದರ ಮಹತ್ವವೇನು, ಅದರ ಇಂಪಾರ್ಟೆನ್ಸ್ ಏನು, ಇದನ್ನ ನಾವು ಗ್ರಹಿಸ್ಕೊಳ್ಳಿಕ್ಕೆ ಆಗುವಂತೆ ನಾವು ಸ್ವಲ್ಪ ಮಟ್ಟಿಗೆ ವಾಕ್ಯದ ಬೆಳಕಿನಲ್ಲಿ ಧ್ಯಾನಿಸುವಂತವರಾಗಿದ್ದೆವು ಪ್ರಿಯರೇ. ಇನ್ನು ಒಂದು ಸಭೆ ಇದು ಮುಗಿದ ನಂತರ ಲವೋದಿಕೀಯ ಸಭೆಗೆ ನಾವು ಹೋಗುವಂತವರಾಗಿದ್ದೇವೆ. ಈಗ 8ನೇ ವಚನವನ್ನ ನಾನು ಓದ್ತೇನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನು, ಸರ್ವಶಕ್ತಿವಂತನು, ಸರ್ವೋನ್ನತನಾದ ನಮ್ಮ ತಂದೆಯ ದೇವರೇ, ಈ ದಿನದ ನಮ್ಮ ಧ್ಯಾನಾಂಶಕ್ಕಾಗಿ ಕರ್ತನೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನವನ್ನು ಸ್ವಾಮಿ ನೀನು ನಮಗೆ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ. ವಾಕ್ಯವೇ ಆಗಿರುವ ದೇವರೇ, ವಾಕ್ಯ ಸ್ವರೂಪಿಯಾದ ಆತನೇ, ನೀನು ನಮ್ಮ ಸಂಗಡ ಮಾತನಾಡು ದೇವರೇ. ನೀನು ಮಾತನಾಡಿದರೆ ಶ್ರೇಷ್ಠವು, ನೀನು ಮಾತನಾಡಿದರೆ ಜೀವವು, ನಿನ್ನ ಮಾತುಗಳಲ್ಲಿರುವ ಜೀವವು
ನಮ್ಮನ್ನು ಜೀವಿಸ ಮಾಡುತ್ತೆ ನಮ್ಮ ಕರ್ತನೆ. ನಿನ್ನ ಕರುಣಾಪೀಠದಿಂದ, ನಿನ್ನ ಕೃಪಾ ಸಿಂಹಾಸನದಿಂದ ನಿನ್ನ ಮಾತುಗಳನ್ನು ದಯಪಾಲಿಸು. ನಿನ್ನ ಪಕ್ಷದಲ್ಲಿ ನಿಂತಿರುವ ನಾನಾದರೂ ಅಸಮರ್ಥನು, ಅಯೋಗ್ಯನು, ಅನರ್ಹನು ಸ್ವಾಮಿ. ಕರುಣಾಮಯನೇ, ಜ್ಞಾಪ ಮಾಡಿಕೋ. ನಿನ್ನ ಮಾತುಗಳನ್ನು ತಿಳಿಸಲು, ವಿವರಿಸಲು ಬೇಕಾದಂತ ಆತ್ಮಜ್ಞಾನ ನನಗೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಪರಿಶುದ್ಧ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಮ ತಂದೆ, ಆಮೇನ್. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಒಂದು ಮಾತನ್ನು ಗಮನಿಸ್ತೇವೆ. ನಿನಗಿರುವ ಶಕ್ತಿ ಕೊಂಚ, ಆದರೂ ನಿನ್ನ ಕೃತ್ಯಗಳು ಬಲ್ಲೆನು. ಕೊಂಚ ಶಕ್ತಿ ಇರುವವರೇ ಕೃತ್ಯಗಳು ಬಹಳಷ್ಟು ಮಾಡಿರುವವರು. ಇದು ದೇವರಿಂದ ಮಾತ್ರವೇ ಸಾಧ್ಯ. ಪ್ರಿಯರೇ, ಫಿಲದೆಲ್ಫಿಯಾ ಸಭೆ ಆಗಾಗ ತಾನೇ ರೂಪುಗೊಳ್ಳುವಂತ ಸಭೆ ಆಗಿರ್ಬೋದು, ಅಥವಾ ಒಂದು ಚಿಕ್ಕ ಸಭೆ ಆಗ್ತಾ ಇರಬಹುದು. ಆದರೆ ಅವರಲ್ಲಿ ಆ ಒಂದು ಸುವಾರ್ಥ ಸಾರಬೇಕೆಂಬ ತೀವ್ರತೆ, ಮಾನಸಾಂತರದ ಪ್ರಬೋಧನೆ, ದೇವರನ್ನ ಅನುಸರಿಸಿ ನಡಿಬೇಕೆಂಬುದಾಗಿರುವಂತ ಒಂದು ಉತ್ಕಟ ಸ್ಥಿತಿ ಅವರ ಅಂತರಂಗದಲ್ಲಿತ್ತು. ಪ್ರಿಯರೇ, ಅದಕ್ಕೋಸ್ಕರವಾಗಿ ಅದು ಕ್ರಿಯೆಗಳಿರುವಂತ ಸಭೆ ಆಗಿತ್ತು. ನೋಡ್ರಿ, ದಯಮಾಡಿ ವಾಕ್ಯದಲ್ಲಿ ತೀತನ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನಾವು ಸತ್ಕ್ರಿಯೆಗಳ ವಿಷಯದಲ್ಲಿ ಧ್ಯಾನಿಸಿಕೊಳ್ಳೋಣ. ನಿನ್ನ ಕ್ರಿಯೆಗಳು ಎಂಬುದಾಗಿ ಹೇಳಿದಾಗ ನಮ್ಮ ಕ್ರಿಯೆಗಳು ಸತ್ಕ್ರಿಯೆಗಳಾಗಿರಬೇಕು. ಕೃತ್ಯಗಳು ಹೇಳುವಾಗ ಒಳ್ಳೆಯ ಕೃತ್ಯಗಳಾಗಿರಬೇಕು. ತೀತನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಕರ್ತನಾದ ಯೇಸು ಕ್ರಿಸ್ತನು ಚೋಸನ್ ಅಸ್. ಏನಕ್ಕೋಸ್ಕರ ಅಂದ್ರೆ, ನಾಟ್ ಟು ಲಿವ್ ಲೈಕ್ heathen people, not to live like other selfish people. ಸ್ವಾರ್ಥ ತುಂಬಿದ ಯಲೋಕದ ಜನರ ಹಾಗಿರ್ಲಿಕ್ಕಲ್ಲ. ನಮ್ಮ ಕೈಲಾದಷ್ಟು ನಮ್ಮ ಸತ್ಕ್ರಿಯೆಗಳ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತಿಬಿಂಬಿಸುವಂತಹ ಕ್ರಿಸ್ತನ ರಾಯಭಾರಿಗಳಾಗೋದಕ್ಕೆ ಯಾವಾಗ ಆತನು ನೇಮಿಸಿದನು ಈ ಸತ್ಕ್ರಿಯೆಗಳನ್ನು ಮಾಡ್ಲಿಕ್ಕೋಸ್ಕರವಾಗಿ. ಸಿಸ್ಟರ್, ಥ್ಯಾಂಕ್ ಯು, ಚೆನ್ನಾಗಿ ಓದ್ತಾ ಇದ್ರಿ. ದಯಮಾಡಿ ಹಾಗೆ ಎಫೆಸ್ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಎಫೆಸ್ ದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಇಟ್ ಈಸ್ ನಾಟ್ ಟುಡೇ ಆರ್ ಇಟ್ ಈಸ್ ನಾಟ್ 2 years ago. ಈ ಮೊದಲೇ ನೇಮಿಸಿದನು. ಇಂಥವರಿಂದ ಈ ರೀತಿ ಸತ್ಕ್ರಿಯೆಗಳು ಆಗಬೇಕು, ಈ ರೀತಿ ಕಾರ್ಯಗಳು ನಡೆಯುತ್ತಿರಬೇಕೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಕ್ರಿಯೆಗಳನ್ನು ಮಾಡುವಂತ ಸಭೆ ಆಗಿತ್ತು ಫಿಲಡೆಲ್ಫಿಯಾ ಸಭೆ. ಆ ಫಿಲಡೆಲ್ಫಿಯಾ ಸಭೆ ಅದು ಚಿಕ್ಕ ಸಭೆ ಆಗಿತ್ತು. ಲೂಕನ ಸುವಾರ್ತ 12ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಆ ಸಂಗತಿಯನ್ನು ಕಾಣ್ತೇವೆ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಚಿಕ್ಕ ಹಿಂದೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ. ಹಳೆವಾಗದಂತ ಹಮ್ಮಿಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಸಾಕು ಸಿಸ್ಟರ್, ನಿಮ್ಮ ಗಂಟು ಎಲ್ಲಿರಿದೆಯೋ ನಿಮ್ಮ ಮನಸ್ಸಲ್ಲಿ ಉಂಟು. ಏನಕ್ಕಾಗಿ ಯೋಚನೆ ಮಾಡ್ತೀರಿ? ಕರ್ತನಾದ ಯೇಸು ಕ್ರಿಸ್ತನು ಬೋಧನೆ ಮಾಡಿದ್ದು ಆ ಸಂದರ್ಭ ನೋಡ್ರಿ. ಆಕಾಶ ಪಕ್ಷಿಗಳನ್ನ ನೋಡ್ರಿ, ಅವು ಏನೂ ಮಾಡುವುದಿಲ್ಲ, ಆದ್ರೆ ಅವುಗಳನ್ನ ದೇವರು ಎಷ್ಟು ಅಲಂಕರಿಸ್ತಾನೆ. ನೀವು ಅವುಗಳಿಗಿಂತ ಶ್ರೇಷ್ಠರಲ್ಲವೋ? ಮೊದಲನೆಯ ಹಿಡಿತದಲ್ಲಿ ಯೋಬನಿಗೆ ಪ್ರಶ್ನೆ ಕೇಳುವಾಗ
ದೇವರು 62 ಪ್ರಶ್ನೆಗಳನ್ನ ಕೇಳ್ತಾರೆ. ಯೋಬನೇ, ನೀನು ನನಗೆ ಉತ್ತರ 62 ಕ್ವಶನ್ಸ್. ನೆಕ್ಸ್ಟ್ ಮತ್ತೆ ಕೆಲವು ಕ್ವಶನ್ಸ್ ಕೇಳ್ತಾರೆ. ಇರ್ಲಿ, ಆ ಕ್ವಶನ್ಸ್ ನಲ್ಲಿ ಕಿರುಚಾಡುವ ಕಾಗೆಗಳಿಗೆ ಆಹಾರವು ನೀನು ಹೇಗೆ ಸಿಗುತ್ತೆ ನಿನಗೆ ಗೊತ್ತುಂಟೆ? ಅದನ್ನು ನೀಡುವವನು ಕರ್ತನು. ಇಟ್ ಮೀನ್ಸ್ ಅಟ್ಮೋಸ್ಟ್ ಸರೆಂಡರ್, ಕಂಪ್ಲೀಟ್ ಸರೆಂಡರ್ ಟು ದ ವಿಲ್ ಆಫ್ ಗಾಡ್. ದೇವರು ನನಗೆ ನೀಡುವನೆಂಬುದಾಗಿರುವಂತಹ ಆ ನಂಬಿಕೆಯಲ್ಲಿ ಜೀವಿಸುವಂತವರು ಆಗ್ಬೇಕೆಂಬುದಾಗಿರುವಂತ ಆ ಒಂದು ಬೋಧನೆಯ ಹೇಳುತ್ತಾ, ನೀವು ಚಿಕ್ಕ ಹಿಂಡೆ ಇರ್ಬೋದು, ದೊಡ್ಡ ಹಿಂಡು, ಸಾವಿರಾರು ಜನರಿರುವ ಸಭೆ, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಆ ಸಭೆಗಳ ವಿಷಯದಲ್ಲಿ ನಾವು ಹೇಳುವುದಾದರೆ, ಎಲ್ಲಿ ದೇವರಾತ್ಮನಿರ್ತಾನೋ, ಎಲ್ಲಿ ದೇವರ ವಾಕ್ಯವಿರುತ್ತದೋ, ಎಲ್ಲಿ ಸ್ವಸ್ಥ ಬೋಧನೆ ಇರ್ತದೋ, ಅಲ್ಲಿ ಸೇರಿರುವರ ಮಧ್ಯದಲ್ಲಿ ದೇವರಿರೋನಾಗಿರ್ತಾನೆ. ಲಕ್ಷಗಟ್ಲೆ, ಸಾವಿರಗಟ್ಲೆ ಇರುವಂತಹದ್ರಲ್ಲಿ ಮಾತ್ರವಲ್ಲ. ಕರ್ತನಾದ ಯೇಸು ಸ್ವಾಮಿ ಹೇಳಿದ್ದು ದೊಡ್ಡ ಹಿಂಡೆ ಹೆದರಬೇಡಿ ಅಂತ ಹೇಳಲಿಲ್ಲ, ಚಿಕ್ಕ ಹಿಂಡೆ ಹೆದರಬೇಡಿ. ಪರಲೋಕ ರಾಜ್ಯವು ನಿಮ್ಮ ತಂದೆ ಚಿತ್ತವಾಗಿದೆ, ಪರಲೋಕ ರಾಜ್ಯ ಕೊಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಆರೋಹಣನಾಗಿ ಹೋಗುವ ಸಂದರ್ಭದಲ್ಲಿ ಅಪೊಸ್ತಲ ಕೃತ್ಯಗಳಲ್ಲಿ ಶಿಷ್ಯರು ಕೇಳ್ತಾರೆ, ಕರ್ತನೆ, ಇಸ್ರಾಯೇಲರಿಗೆ ಆಮೇಲೆ ರಾಜ್ಯವು ಬರುವುದೋ ಅಂತ. ಇಸ್ರಾಯೇಲ್ ಜನಾಂಗಕ್ಕೆ, ಯೆಹೂದ ಜನಾಂಗಕ್ಕೆ ರಾಜ್ಯವು ನಮಗೆ ಬರುವುದಾ ಅನ್ನೋ ಒಂದು ಆಲೋಚನೆನೇ ಅವರಿಗಿತ್ತು. ಕರ್ತನು ಕೊಡುವ ರಾಜ್ಯ ನಿತ್ಯ ರಾಜ್ಯ ಪ್ರಿಯರೇ. ಆ ನಿತ್ಯ ಲೋಕಕ್ಕೆ, ಆ ನೂತನ ಆಕಾಶಕ್ಕೆ, ಆ ನೂತನ ಭೂಮಂಡಲಕ್ಕೆ ಕರೆಯಲು ಈ 7 ಸಭೆಗಳ ಸಂದೇಶಗಳದಿಂದ ಪ್ರಾರಂಭ ಆಗುತ್ತದೆ ಪ್ರಕಟಣೆ ಗ್ರಂಥ. ಎಲ್ಲ ಗ್ರಂಥಗಳಲ್ಲಿ ರಾಜಗ್ರಂಥ, ಪ್ರವಚನಗಳ ಪರಿಪೂರ್ಣ ಈಡೇರಿಸುವ ಗ್ರಂಥ, ಪ್ರವಚನಾತ್ಮಕ ಗ್ರಂಥ, ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಮಹತ್ವವನ್ನು ತಿಳಿಸುವ ಗ್ರಂಥ, ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಧನ್ಯತೆಯನ್ನು ಹೊಂದುವಂತ ಗ್ರಂಥ ಈ ಒಂದು ಪ್ರಕಟಣೆ ಗ್ರಂಥ ಪ್ರಿಯರೇ. ಅದಕ್ಕಾಗಿ ನಾವು ಇದನ್ನು ಕುಲಂಕಷವಾಗಿ ಧ್ಯಾನ ಮಾಡ್ತಾ, ಪವಿತ್ರಾತ್ಮಾನುಸಾರವಾಗಿ ಇದರಲ್ಲಿವರೆಗಿಂತ ವಾಕ್ಯ ಸಾರಾಂಶವನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನು ಆಯಾ ಸಭೆಗಳಿಗೆ, ಆ ಯೋಹಾನನಿಗೆ, ಯೋಹಾನು ನೀನು ಬರೇ ಭಯಪಡಬೇಡ, ಆತನನ್ನ ಧೈರ್ಯಪಡಿಸಿದನು, ಮತ್ತು ನೀನು ಈಗ ಇರುವ ಸಂಗತಿಗಳನ್ನು, ಹಿಂದಿನ ಸಂಗತಿಗಳನ್ನು, ಮುಂದೆ ಆಗಬೇಕಾದ ಸಂಗತಿಗಳನ್ನು ನೀನು ಬರೆಯಬೇಕು. ಪ್ರೇರೇ, ಎಂತ ಮಹಾನ್ ದೇವರು ಆತನು. ಆ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳನ್ನು ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬಳು ತಾಯಿ, ಒಬ್ಬ ಸ್ತ್ರೀ, ಆಕೆ ಹೆಸರೇನೋ ಗೊತ್ತಿಲ್ಲ, ಆ ಸ್ತ್ರೀ ಕರ್ತನಾದ ಯೇಸು ಕ್ರಿಸ್ತನ ಈ ಪರಲೋಕದ ಆಚರಣದ ಮಾತುಗಳನ್ನು ಕೇಳಿಸ್ಕೊಳ್ಳುವಾಗ ಒಂದು ಮಾತು ಹೇಳ್ತಾರಂತೆ ನೋಡ್ರಿ. ಆ ಮಾತು ಲೂಕನ ಸುವಾರ್ತ 11ನೇ ಅಧ್ಯಾಯ, ಅದೇ ಲೂಕನ ಸುವಾರ್ತ 11ನೇ ಅಧ್ಯಾಯ 27-28 ವಚನಗಳಲ್ಲಿ ಆ ತಾಯಿ ಹೇಳುತ್ತೆ, ಆ ಸ್ತ್ರೀ ಹೇಳುತ್ತೆ, ನಿನ್ನನ್ನು ಹೊತ್ತ ಗರ್ಭವು, ಓದಿ ಸಿಸ್ಟರ್. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀ, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೂಲೆಗಳು ಧನ್ಯವಾದವುಗಳು ಎಂದು ಕೂಗಿದವಳು. ಆತನು ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ಕರೆಕ್ಟ್. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಓದಿದ್ರಿ. ಅಮ್ಮ, ನೀನು ಹೇಳಿದ್ದು ಅದೇನೋ ಒಂದು ಪುಣ್ಯ ಅಂತ, ಆದ್ರೆ ಕರ್ತನಾದ ಯೇಸು ಸ್ವಾಮಿ ಈ ಫಿಲದೆಲ್ಫಿಯಾ ಸಭೆಯವರು ವಾಕ್ಯವನ್ನು ಅನುಸರಿಸಿ ನಡೆದವರು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಂತ ವಾಕ್ಯವನ್ನೇ ಅಲ್ಲಿ ಹೇಳಿದನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆ ತಾಯಿ ಹೇಳಿದ್ದು ನಿಜ. ಆತ ಹೇಳಿದ್ದು, ನಿನ್ನನ್ನು ಹೊತ್ತ ಗರ್ಭವು ಧನ್ಯವಾಗಿದೆ ಸ್ವಾಮಿ. ಅಯ್ಯ, ನಿನ್ನಂತ ದೇವರು ಯಾರಿದ್ದಾರೆ? ಸಹೋದರಿ ಹೆಲೆನ್ ಸಿಸ್ಟರ್ ಬಹಳ ಒಳ್ಳೆ ಹಾಡಿದ್ರು. ಇನ್ನೊಬ್ಳು ಚಿಕ್ಕ ಮಗಳು ಪಾಪ ಅಮ್ಮ ತುಂಬಾ ಚೆನ್ನಾಗಿ ಹಾಡಿದ್ರು.
ನನಗ್ ಅನ್ಸುತ್ತಾ ಇರ್ತದೆ, ನೀವು ಹಂಗ ಆಡುವಾಗ ನಾನು ವಾಕ್ಯ ಹೇಳೋ ನಿಮ್ ಹಾಡುಗಳನ್ನೇ ಕೇಳಿಸ್ಕೊಳ್ತಾ ಇರೋಣ ಅನ್ನೋ ಒಂದು ಆಲೋಚನೆ ಬರ್ತದೆ. ಆತ್ಮೀಯತೆಯಿಂದ ತುಂಬಿ ಅರ್ಥವನ್ನ ಗ್ರಹಿಸ್ಕೊಂಡು ಹಾಡ್ತಿರಲ್ಲ, ಆ ಹಾಡಿನ ಒಳಗಡೆ ತಲ್ಲೀನರಾಗ್ತಿರಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಇರ್ಲಿ, ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಯಾಕೆಂಬುದಾಗಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಂದು ಮಾತನ್ನ ಹೇಳ್ತಾನೆ. 8ನೇ ವಚನದಲ್ಲಿರುವ ಆ ಮಾತೇನೆ, ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ. ವಾಕ್ಯವನ್ನು ಕಾಪಾಡುವುದು ಅಂದ್ರೆ ಏನು? ವಾಕ್ಯವನ್ನ ಅನುಸರಿಸಿ ನಡೆಯುವುದರಿಂದಲೇ, ವಾಕ್ಯವನ್ನ ಏಕದೃಷ್ಟಿಯಿಂದ ಧ್ಯಾನಿಸುವುದರಿಂದಲೇ, ವಾಕ್ಯದ ಗೂಢಾರ್ಥಗಳನ್ನು ತಿಳ್ಕೊಳ್ಳುವುದರಿಂದಲೇ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಹೋಲಿಕೆ ಮಾಡಿ ಧ್ಯಾನಿಸುವುದರಿಂದಲೇ, ಧರ್ಮಶಾಸ್ತ್ರದ ಪಂಚಕಾಂಡಗಳಿಗೂ ಮೇಜರ್ ಪ್ರಾಫಿಟ್ಸ್ಗೂ ಮೈನರ್ ಪ್ರಾಫಿಟ್ಸ್ಗೂ ಅವರೆಲ್ಲ ಹೇಳಿದ ಸತ್ಯಾಂಶವನ್ನ, ಆ ಒಂದು ಟ್ರೂತ್, ಆ ಸತ್ಯಕ್ಕೆ, ಒಂದು ಸಾರ್ವತ್ರಿಕ ಸತ್ಯಕ್ಕೆ ನಡೆಸಬೇಕು. ಮಾತ್ರವಲ್ಲ, ಜೀವನ ಶುದ್ಧಿ ಇರಬೇಕು. ಬೋಧನೆ, ಜೀವನ ಎರಡು ಕೂಡ ಸಮತಟ್ಟಾಗಿ ನಡೀತಿರ್ಬೇಕು. ಯಾರನ್ನೂ ದೂಷಿಸುವ, ಯಾರನ್ನೋ ದ್ವೇಷಿಸುವ ಈ ಸ್ಥಿತಿಯಿಂದ, ಈ ಪರಿಸ್ಥಿತಿಯಿಂದ ಹೇಳುವಂಥದ್ದಲ್ಲ. ಕರ್ತನಲ್ಲಿ ಪ್ರಿಯರೇ, ಇದು ಬಹಳ ಪರಿಶುದ್ಧವಾದಂತ ಕಾರ್ಯ. ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನ, ಅದರಲ್ಲಿ ವಿಶೇಷವಾಗಿ 7 ಸಭೆಗಳಿಗೆ ಹೇಳುವ ಮಾತುಗಳನ್ನ ತಿಳಿಸುವ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ನಾವು ಆತನಿಗೆ ಎಷ್ಟು ಸಮರ್ಪಣೆಯುಳ್ಳವರಾಗಿರ್ಬೇಕು. ನನ್ನ ಸಂದೇಶ ಮುಂದಕ್ಕೆ ನಾನು ಹೋಗುವಾಗ, ಫಿಲದೆಲ್ಫಿಯಾ ಸಭೆಯು ಕೊಂಚವಾಗಿರುವಂತ ಸಭೆ. ಫಿಲದೆಲ್ಫಿಯಾ ಸಭೆಯು ನಾವೀಗಾಗ್ಲೇ ನೋಡಿದಂತೆ ಅದು ಚಿಕ್ಕ ಸಭೆ. ಫಿಲದೆಲ್ಫಿಯಾ ಸಭೆ ನಾವಿವಾಗ್ಲೇ ನೋಡಿದಂತೆ ವಾಕ್ಯವನ್ನು ಕಾಪಾಡಿಕೊಂಡಿರುವ ಸಭೆ. ಆದ ನಂತರ ಆ 8ನೇ ವಚನದ ಮಧ್ಯಭಾಗದಲ್ಲಿ ಒಂದು ಪದ ಉಪಯೋಗಿಸಲ್ಪಟ್ಟಿದೆ, ಇಗೋ. ಕನ್ನಡದಲ್ಲಿ ಆ ಪದಕ್ಕೆ ತುಂಬಾ ಅರ್ಥ ಇದೆ ಸ್ನೇಹಿತರೆ. ಇಗೋ. ಇಗೋ ಅಂದ್ರೆ ಇಂಗ್ಲಿಷ್ ನಲ್ಲಿ ಬಿಹೋಲ್ಡ್. ಅಂದ್ರೆ ಅಲ್ಲಿ ಒಂದು ಮುಖ್ಯವಾದಂತ ಮಾತು ಹೇಳುವಾಗ ಇಗೋ, ಇಗೋ, ಅಗೋ ಅನ್ನುವ ಈ ಪದಗಳು ಕನ್ನಡದಲ್ಲಿ ಏನೋ ಒಂದು ಮುಖ್ಯವಾದ ಸಂಗತಿ ನಂತರ ಹೇಳಲ್ಪಡುವಂತದ್ದು. ಓದಿ ಸಿಸ್ಟರ್, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನದ ಮಧ್ಯಭಾಗ ಇಗೋದಿಂದ ಓದಿ. ಇಗೋ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ. ಸಾಕು 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 ಸಿಸ್ಟರ್, ಥ್ಯಾಂಕ್ ಯು. ಆ ವಚನ ಅಷ್ಟೇ ಇವತ್ತು ನಾವು ಧ್ಯಾನಿಸಕ್ ಆಗ್ತಿರೋದು. ಆ ವಚನನು ಕೂಡ ಕಂಪ್ಲೀಟ್ ಧ್ಯಾನಿಸ್ತೀವಿ ಇಲ್ಲೋ ಗೊತ್ತಿಲ್ಲ. ಟೈಮ್ ಮ್ಯಾನೇಜ್ ಮಾಡ್ಕೊಂಡು ನಾನು ಮುಂದಕ್ಕೆ ಹೋಗ್ತಾ ಇರ್ಬೇಕಾಗತ್ತೆ. ಕರ್ತನಾದ ಯೇಸು ಕ್ರಿಸ್ತನು ಕ್ರಮವಾಗಿ ಹೇಳಿದರು. ನಿನ್ನ ಶಕ್ತಿ ಕೊಂಚವೇ ಅಂತ ಹೇಳಿದರು, ಕೃತ್ಯಗಳು ಬಲ್ಲೆನು ಎಂಬುದಾಗಿ ಹೇಳಿದನು, ವಾಕ್ಯವನ್ನು ಕಾಪಾಡಿದ ಸಭೆ ಎಂಬುದಾಗಿ ಹೇಳಿದನು. ಈಗ ಮತ್ತೆ 4ನೇದಾಗಿ ಇಷ್ಟೆಲ್ಲ ಸತ್ಕ್ರಿಯೆಗಳು ಇರುವ ಸಭೆ ಆಗಿದ್ದರಿಂದ ಆತನು ಒಂದು ಆಧಿಪತ್ಯವನ್ನು, ಒಂದು ಆಧಿಕ್ಯತೆಯನ್ನ, ಒಂದು ಪ್ರಿವಿಲೇಜ್ ಅನ್ನ ಕೊಡ್ತಾ ಒಂದು ಮಾತನ್ನ ಹೇಳ್ತಾನೆ. ದಟ್ ಈಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಎ ಪ್ರಾಮಿಸ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಗಿಫ್ಟ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಬ್ಲೆಸ್ಸಿಂಗ್. ಆ ಮಾತು ಇಗೋ ನಂತರ ಬಂದಿರುವಂತ ಮಾತು ಏನ್ ಹೇಳ್ತಾನಂದ್ರೆ, ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ನಮಗೆಲ್ಲ ಬಾಗಿಲುಗಳು ಮುಚ್ಚುವಾದವು. ನಮ್ಮ ಜೀವನದಲ್ಲಿ ಕಷ್ಟ ಸಂಕಷ್ಟಗಳೇ ಪ್ರಾರಂಭವಾದವು. ಇನ್ನ ಸಾಧ್ಯತೆನೇ ಇಲ್ಲ ಅಂದ್ಕೊಳ್ಳುವ ಪರಿಸ್ಥಿತಿ ಇರ್ಬೋದು. ಪ್ರಾರ್ಥನೆ ಮಾಡಿ, ಬಾಗಿಲು ತೆರೀತಾರೆ ದೇವರು. ಈ ಲೋಕದ ಮನುಷ್ಯರು 9 ಬಾಗಿಲುಗಳನ್ನು ಮುಚ್ಚಿದ್ರೆ ದೇವರು ನಮಗೆ ಒಂದು ಬಾಗಿಲನ್ನು ತೆರೆಯನಾಗಿರ್ತಾನೆ. ಪ್ರಿಯರೇ, ಆ ಸಭೆಗೂ ಅವತ್ತು ಹೇಳಿದರು, ಇವತ್ತು ವಾಕ್ಯವನ್ನು ಕೇಳಿಸುವ ಪ್ರಿಯ ಸಹೋದರ ಸಹೋದರಿ, ನಿನಗೂ ಕೂಡ ನಿನ್ನ ಕಷ್ಟದ ಪರಿಹಾರದ ಒಂದು ಬಾಗಿಲನ್ನು ತೆಗೆಯನಾಗಿದ್ದಾನೆ. ಅದಕ್ಕಾಗಿ ಆತನ ಸನ್ನಿಧಿಯಲ್ಲಿ ಕಾದಿರು, ಆತನ ವಾಕ್ಯವನ್ನು ಧ್ಯಾನಿಸು. ಯೆಶಾಯ ಗ್ರಂಥದಲ್ಲಿ ನಮ್ಗೆ ಮಾತಿದೆ, ಕರ್ತನು ಆಲೋಚನಾ ಕರ್ತನು. ನಮಗೆ ತಕ್ಕ ಸಮಯದಲ್ಲಿ ಆಲೋಚನೆಗಳನ್ನು ಕೊಡಬೇಕಾದ್ರೆ ನಾವು ವಾಕ್ಯವನ್ನು ಆಶ್ರಯಿಸ್ಕೊಂಡಿರ್ಬೇಕು, ಸಭೆಯನ್ನು ಆಶ್ರಯಿಸ್ಕೊಂಡಿರ್ಬೇಕು, ವಾಕ್ಯವನ್ನು ಧ್ಯಾನಿಸ್ತಿರ್ಬೇಕು, ಪ್ರಾರ್ಥನೆಯನ್ನು ಮಾಡುವಂತವರಾಗಿರ್ಬೇಕು. ಆತನ ಆಜ್ಞೆಗಳನ್ನು ಅನುಸರಿಸ್ತಿರುವಾಗ ಆತನು ನಮಗೆ ಸದುತ್ತರವನ್ನು ಕೊಡುವಂತವನಾಗಿರ್ತಾನೆ. ಮುಂದಕ್ಕೆ ಹೋಗ್ತಾ ಇದ್ದೀನಿ ನಾನು. ಬಾಗಿಲುಗಳು ತೆರೆಯುವ ದೇವರು
ನನ್ನ ಜೀವಿತ ಆ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಂತ ಎಲ್ಲರೂ ಬ್ಲೆಸ್ ಮಾಡ್ತಾರೆ. ಆದರೆ ಕಠಿಣ ಕಾಲಗಳು ಬಂದಾಗ ಆ ಸಂದರ್ಭದಲ್ಲಿ ಪಾಠಗಳನ್ನು ಕಲಿಸ್ತಾರೆ. ದಟ್ ಈಸ್ ಅವರ್ ಗ್ರೇಟ್ ಗಾಡ್. ನಾನು ಮುಂದುವರೆದು ಹೋಗ್ತೇನೆ. ಒಂದು 5 ಬಾಗಿಲುಗಳಿವೆ ಕರ್ತನಲ್ಲಿ ಪ್ರಿಯರೇ. 5 ಬಾಗಿಲುಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ನನ್ನ ಸಂದೇಶವನ್ನು ಮುಕ್ತಾಯ ಮಾಡ್ತೇನೆ. ಮೊದಲನೆಯದು ರಕ್ಷಣೆಯ ಬಾಗಿಲು. ಯೋಹಾನ್ ಸುವಾರ್ತ 10ನೇ ಅಧ್ಯಾಯ 9ನೇ ವಚನ ದಯಮಾಡಿ ನೋಡಿ ಸಿಸ್ಟರ್. ಜಾನ್ ಗಾಸ್ಪೆಲ್ ಚಾಪ್ಟರ್ 10 and verse 9. ನಾನೇ ಆ ಬಾಗಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವೆನು, ಹೊರಗೆ ಬರುವನು, ಮೇವನ್ನು ಪಡೆದುಕೊಳ್ಳುವನು. ಅಂಕಲ್ ಓದ್ಬೇಕು ಅಂಕಲ್? ಸಾಕು ಸಿಸ್ಟರ್, ಸಾಕು ಅಲ್ಲಿಗೆ ಸಾಕು. ಆತನೇ ರಕ್ಷಣೆಯ ಬಾಗಿಲು. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಮಾತು ಕಾಣ್ತೇವೆ. ಆಕಾಶದ ಕೆಳಗಡೆ ಭೂಮಿಯ ಮೇಲೆ ಮತ್ತಿನ ಯಾವ ಹೆಸರಿನಲ್ಲಿಯೂ ರಕ್ಷಣೆ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ನಮಗೆ ರಕ್ಷಣೆ. ಸ್ಯಾಲ್ವೇಷನ್ ಮುಖ್ಯ. ಬ್ಲೆಸ್ಸಿಂಗ್ಸ್ಗಾಗಿ ಅಲ್ಲ ನಾವು ಕರ್ತನಾದ ಯೇಸು ಕ್ರಿಸ್ತ ನಂಬಿಕೊಳ್ಳುವಂಥದ್ದು. ಅದರ ನಂತರ ಆತ ನಮ್ಮನ್ನು ನಡೆಸೋನಾಗಿರ್ತಾನೆ. ಹೀಲಿಂಗ್ಗೋಸ್ಕರ ಅಲ್ಲ, ಅದ್ಭುತಗಳಿಗೋಸ್ಕರ ಅಲ್ಲ, ಪ್ರಾಸ್ಪರಿಟಿ ಗಾಸ್ಪೆಲ್ ಅಲ್ಲ, ವೃದ್ಧಿಯಾಗುವ ಗಾಸ್ಪೆಲ್ ಅಲ್ಲ, ಪ್ರೋಗ್ರೆಸಿವ್ ಗಾಸ್ಪೆಲ್ ಅಲ್ಲ. ಒಂದು ಸ್ವಸ್ಥ ಬೋಧನೆ ಅಂದರೆ ಯೇಸು ಕ್ರಿಸ್ತನು ತಾನೇ ನಮಗೆ ಬಾಗಿಲಾಗಿ ಆತನೊಳಗೆ ಹೋಗಿ ಹೊರಗೆ ಹೋಗಿ ಒಳಗಡೆ ಹೋಗಿ ಕರ್ತನನ್ನ ಸ್ತುತಿಸಬೇಕು, ಮಹಿಂಪಡಿಸಬೇಕು, ಹೊರಗಡೆ ಹೋಗಿ ಸಾಕ್ಷಿ ಸಾರಬೇಕು, ಸುವಾರ್ತೆನ ಹೇಳಬೇಕು. ಅದಕ್ಕೋಸ್ಕರವಾಗಿ ಮೊದಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯ ಕೃತ್ಯಗಳನ್ನು ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ನೇಮಕ ಮಾಡಿದನು ಪ್ರಿಯರೇ. 2ನೇ ಬಾಗಿಲು ದಯಮಾಡಿ ನೋಡ್ರಿ, ನಂಬಿಕೆಯ ಬಾಗಿಲು. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 27ನೇ ವಚನ. ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 27ನೇ ವಚನ. ಅಲ್ಲಿ ಸಭೆಯನ್ನು ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು ಆತನು ಅನ್ಯಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದಿದ್ದನು ವಿವರವಾಗಿ ಹೇಳಿದರು. ತರುವಾಯ ಅವರು ಅಲ್ಲಿ ಶಿಷ್ಯರ ಸಂಗಡ ಬಹುಕಾಲ ಇದ್ದರು. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ಸಭೆ ತೆರೆಯಲು ಒಂದು ನಂಬಿಕೆಯ ಬಾಗಿಲು ತೆರೆಯಲ್ಪಟ್ಟಿತ್ತು. ಒಂದು ನಂಬಿಕೆಯ ಬಾಗಿಲು ತೆಗೆದಲ್ಪಟ್ಟಾಗ ಒಂದು ಸಭೆಯು ತೆರೆಯಲ್ಪಡ್ತದೆ. ಆ ಸಭೆಯಲ್ಲಿ ಕರ್ತನು ತಾನೇ ಪ್ರವೇಶ ಮಾಡುವನಾಗಿರ್ತಾನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ಇನ್ನೊಂದು ಬಾಗಿಲಿದೆ, ಹೃದಯದ ಬಾಗಿಲು. ಸಮಯಾವಕಾಶ ಇಲ್ದಿರೋದ್ರಿಂದ ನಾನು ರೆಫರೆನ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ನಾನು ಬಂದು ನಿಮ್ಮ ಜೊತೆಯಲ್ಲಿ ಊಟ ಮಾಡುವೆನು, ನಿಮ್ಮ ಜೊತೆಯಲ್ಲಿ ನಾನು ಊಟ ಮಾಡುವೆನು ಎಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರಿಯರೇ, ಆತನು ತನ್ನ ಸಂದೇಶವನ್ನು ನೀಡುವಾಗ, ಅಂದರೆ ಆತನು ವಿಶ್ವಾಸಿಯ ಹೃದಯದಲ್ಲಿ ಆತನು ಊಟ ಮಾಡುವಂದ್ರೆ ಸಹವಾಸವನ್ನು ಮಾಡುವನು, ಜೊತೆಯಲ್ಲಿರುವನು. ಊಟ ತೃಪ್ತಿಗೆ ಸಂಕೇತ, ಆನಂದಕ್ಕೆ ಸಂಕೇತ, ಶಕ್ತಿಗೆ ಸಂಕೇತ. ಅವೆಲ್ಲವನ್ನು ಕರ್ತನು ನಮ್ಮ ಹೃದಯದೊಳಗೆ ಬಂದು ನಮಗೆ ನೀಡೋನಾಗಿದ್ದಾನೆ ಬಾಗಿಲು. ಮತ್ತು ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಬಾಗಿಲಿದೆ, ಅದು ಪರಲೋಕದ ಬಾಗಿಲು. ಇನ್ನೊಂದು ಭಾಷಾಂತರದಲ್ಲಿ ಆಕಾಶದ ಬಾಗಿಲು ತೆಗೆದು ಆಶೀರ್ವಾದ ಮಾಡುವಂತವನು ಕರ್ತನು ಪ್ರಿಯರೇ. ಹೀಗೆ ನಾವು ಗಮನಿಸಿ ನೋಡುವಾಗ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿತು. ಈ ಲೋಕದ ಬಾಗಿಲು ಮುಚ್ಚಲ್ಪಟ್ಟಿದರೆ ಪರಲೋಕದ ಬಾಗಿಲು ತೆಗೆಯಲ್ಪಡ್ತದೆ. ಈ ಲೋಕದ ಬಾಗಿಲು ಯಾವಾಗ ಮುಚ್ಚಲ್ಪಡುವುದು? ದಯಮಾಡಿ ನೋಡಮ್ಮ ಸಿಸ್ಟರ್, ಲೂಕನ ಸುವಾರ್ತ 13ನೇ ಅಧ್ಯಾಯ 25ನೇ ವಚನ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಚನ. ಮನೆ ಯಜಮಾನನ ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರು? ನಿಮ್ಮ ಗುರುತು ನನಗೆ ಎಂದಾನು. ಅದಕ್ಕೆ ನೀವು, ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕೂಡಿದೆವು, ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದಿ ಎಂದು ಹೇಳುವುದಕ್ಕೆ ತೊಡಗಿರಿ. ಆದರೆ ಅವನು, ನೀವು ಎಲ್ಲಿಯವರು? ನಿಮ್ಮ ಗುರುತು ನನಗಿಲ್ಲ. ಅಧರ್ಮ ಮಾಡುವ ನೀವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ.
ಅನ್ನುವನು. ಅಬ್ರಹಾಮನು, ಇಸಾಕ, ಯಾಕೋಬ ಇವರು ಮತ್ತು ಎಲ್ಲಾ ಪ್ರವಾದಿಗಳು. ಸಾಕು ಸಿಸ್ಟರ್. ಬಾಗಿಲು ಅಲ್ಲಿ ಮುಚ್ಚಲ್ಪಟ್ಟಿತ್ತು, ಸುವಾರ್ತೆಗೆ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಫಿಲದೆಲ್ಫಿಯಾ ಸಭೆಯಲ್ಲಿ ಸುವಾರ್ತೆಗೆ ಬಾಗಿಲು ತೆರೆದರು ದೇವರು. ಕರ್ತನಲ್ಲಿ ಪ್ರಿಯರೇ, ಪರಲೋಕದ ಬಾಗಿಲು ತೆಗೆಯಲ್ಪಟ್ಟಾಗ ಪವಿತ್ರಾತ್ಮನು ಈ ಲೋಕದಲ್ಲಿ, ಪರಿಶುದ್ಧಾತ್ಮನು ಇರುವುದಿಲ್ಲ. ಸಭೆಯನ್ನು ಸಿದ್ಧ ಮಾಡೋದಕ್ಕೆ ಪರಿಶುದ್ಧಾತ್ಮನ ಈ ಲೋಕದಲ್ಲಿ ಇರ್ತಾನೆ. ಪರಿಶುದ್ಧಾತ್ಮನು ಸಭೆಯಲ್ಲಿ ಎತ್ತಲ್ಪಟ್ಟಾಗ ಪರಿಶುದ್ಧಾತ್ಮನ ಈ ಲೋಕದಲ್ಲಿ ಇರುವುದಿಲ್ಲ. ಆಗ ಪರಲೋಕದ ಬಾಗಿಲು ತೆಗೆದಾಗ ಈ ಲೋಕದ ಬಾಗಿಲು ಮುಚ್ಚಲ್ಪಡ್ತದೆ. ಪ್ರಿಯ ವಿಶ್ವಾಸಿ, ನಿನ್ನ ಜೀವಿತದಲ್ಲಿ ಜ್ಞಾಪಕ ಮಾಡಿಕೋ, ಯಾವ ಬಾಗಿಲ ಬಳಿಯಲ್ಲಿ ನೀನು ಇರುವುದಕ್ಕೆ ಇಷ್ಟಪಡೋನಾಗಿದ್ದಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ನಾನು ನಿಮ್ಮ ಸಂಗಡ ಇರುವೆನು. ಹಿ ಈಸ್ ವಿತ್ ಅಸ್. ಹಾಗಾಗಿ ಈ ಬಾಗಿಲುಗಳು, ಇಷ್ಟು ಬಾಗಿಲುಗಳ ಉದ್ದೇಶ ಏನೆಂಬುದಾಗಿ ಹೇಳುವಾಗ, ಫಿಲದೆಲ್ಫಿಯಾ ಸಭೆ ಅಲ್ಲಿವರೆಗೂ ಸುವಾರ್ತೆಗೆ ಬಂಧನ ಇರುವಂತಹದ್ದು, ಆ ಬಂಧನೆಯು ತೆಗೆದಲ್ಪಟ್ಟಿತ್ತು. ಅನೇಕ ಕಡೆಗಳಲ್ಲಿ ಸುವಾರ್ತೆ ಹಬ್ಬಿತು. ಬಹಿರಂಗವಾಗಿಯೋ ಅಥವಾ ರಹಸ್ಯವಾಗಿಯೋ ಅನೇಕ ಕಡೆ, ಪ್ರಪಂಚದ ಎಲ್ಲ ಕಡೆಗಳಲ್ಲೂ ಕೂಡ ಸುವಾರ್ತೆ ಸಾರಲ್ಪಟ್ಟಿತು. ಇದು ಸುವಾರ್ತೆಗೆ ತೆರೆಯಲ್ಪಟ್ಟಂತಹ ದ್ವಾರಗಳು, ಬಾಗಿಲುಗಳು. ಆದ್ದರಿಂದ ಪ್ರಿಯರೇ, ಬಾಗಿಲು ಮುಚ್ಚುವ ಅಧಿಕಾರ ಇರುವಂತಹ ದೇವರು, ಬಾಗಿಲು ತೆಗೆಯುವ ಅಧಿಕಾರ ಇರುವಂತಹ ದೇವರು ಫಿಲದೆಲ್ಫಿಯಾ ಸಭೆಗೆ ನಿನ್ನ ಮುಂದೆ ಬಾಗಿಲು ತೆರೆದಿಟ್ಟಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮನ್ನು ನಾವು ನಂಬಿಕೆಯಿಂದ ಕರ್ತನ ಬಳಿಯಲ್ಲಿ ಬೇಡಿಕೊಳ್ಳೋಣ. ಆತನು ನಮಗಾಗಿ ಬಾಗಿಲು ತೆರೆಯುವಂತಹ ದೇವರು. ಫಿಲದೆಲ್ಫಿಯಾ ಸಭೆಗೆ ಆತನು ಸುವಾರ್ತೆಗಾಗಿ ಬಾಗಿಲು ತೆಗೆದಿದ್ದನು. 8ನೇ ವಚನವನ್ನ ನಾವೀಗ ಮುಕ್ತಾಯ ಮಾಡಿಕೊಂಡಿದ್ದೇವೆ. ಇದರಲ್ಲಿ 4 ಅಂಶಗಳನ್ನ ನಾವು ಗಮನಿಸಿದ್ದೇವೆ. ಕೃತ್ಯಗಳಿರುವ ಸಭೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಗುರುತಿಸಿದನು. ಆ ಕೃತ್ಯಗಳು ಸತ್ಕ್ರಿಯೆಗಳೆಂಬವು ಗಮನಿಸಿದೆವು. ಮತ್ತು ಶಕ್ತಿ ಕೊಂಚ ಇದ್ದರೂ ಕೂಡ ಅವರು ವಾಕ್ಯವನ್ನು ಕಾಪಾಡಿದರು, ವಾಕ್ಯವನ್ನು ಅನುಸರಿಸಿ ನಡೆದರು. ವಾಕ್ಯ ಇರುವಂತಹ ಸಭೆ ಆಗಿತ್ತು. ಆದುದರಿಂದ ಅವರಿಗೆ ಬಾಗಿಲು ತೆರೆದಿರುವಂತಹ ದೇವರು. ಕರ್ತನಲ್ಲಿ ಪ್ರಿಯರೇ, ನಾನು ಇಲ್ಲಿಗೆ ಮುಗಿಸ್ತೇನೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ.